ಮತ್ತೆ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿಯವರ ಮಾಡೆಲ್ ಹೌಸ್ಗೆ ಬೆಂಕಿ ಹಾಕ್ತಕ್ಕಂತ ಕೆಲಸ ನಿನ್ನೆ ನಡೆದಿದೆ. ಸುಮ್ಮನೆ ಬೆಂಕಿ ಹಚ್ಕೊಳ್ಳೋದಿಲ್ಲ, ಹಚ್ಚಿದ್ರೆ ಮಾತ್ರ ಅಂತದ್ದು. ಅಂದ್ರೆ ಕಾಂಗ್ರೆಸ್ಸಿನ ದುರಾಡಳಿತ ಇನ್ನೂ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇವರ ಕಾರ್ಯಕರ್ತನನ್ನ ಕೊಲೆ ಮಾಡಿ ಸರ್ಕಾರದ ಹಣ 25 ಲಕ್ಷ ಕ್ಯಾಶ್ ತಗೊಂಡ ಕೊಟ್ರು. ಕ್ಯಾಶ್ ಯಾರು ಕೊಡ್ಲಿಕ್ಕೆ ಬರೋದಿಲ್ಲ. ಒಂದು ಸಮಯ ನೀವು ಕ್ಯಾಶ್ ಕೊಟ್ಟಿದ್ದೇ ಆದ್ರೆ ಅದಕ್ಕೆ ಲೆಕ್ಕ ಇರಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾಗಿರಬೇಕು. ಸರ್ಕಾರದ ಹಣ ಕೊಟ್ಟಿದ್ದೇ ಆಗಿದ್ರೆ ನೀವು ಕ್ಯಾಶ್ ಕೊಡ್ಲಿಕ್ಕೆ ಬರೋದಿಲ್ಲ, ನೀವು ಚೆಕ್ ಮೂಲಕನೇ ಕೊಡಬೇಕಾಗಿತ್ತು. ಇದು ಎಲ್ಲಿ ಹಣ? ಹುಟ್ಟಿದಾಗಲೇ ನಾನು ಗೋಲ್ಡನ್ ಸ್ಪೂನ್ ಅಲ್ಲಿ ಹುಟ್ಟಿದೆ ಅಂತ ಹೇಳಿದ ಶಾಸಕ ಅವನ ಕಡೆಯಿಂದ ಹಣ ಕೊಡಿಸಬೇಕಾಗಿತ್ತು. ಸರ್ಕಾರದ ಹಣ ಯಾಕೆ? ಮತ್ತು ಕೊಲೆ ಮಾಡಿದ ಅವರನ್ನೇ ಈಗ ಅರೆಸ್ಟ್ ಮಾಡಬೇಕಾಗಿತ್ತು, ಇವತ್ತಿನವರೆಗೂ ಮಾಡಿಲ್ಲ. ನಿಮ್ಮ ಪೊಲೀಸ್ ಇಲಾಖೆ ಏನ್ ಕಡುಬು ತಿಂತಾ ಇದೆಯಾ? ಏನ್ ಮಾಡ್ತಾ ಇದೆ ನಿಮ್ಮ ಇಲಾಖೆ? ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆಯನ್ನ ನಿರ್ಲಿಪ್ತ ಮಾಡಿ ಇಟ್ಟಿದೆ. ಬಹಳ ನೋವಾಗುತ್ತೆ. ನಮಗೂ ಕೂಡ ಸಿಟ್ಟು ಬರುತ್ತೆ. ಆದ್ರೆ ಏನ್ ಮಾಡೋದು ನಾವು? ನಿಮ್ಮ ಮುಂದೆ ಹೇಳ್ಕೊಳ್ಬೇಕಷ್ಟೇ ನಾವು. ಎಂತ ಪರಿಸ್ಥಿತಿ! ಜೀವ ಸಮೇತ ನಿಮ್ಮನ್ನು ಸುಟ್ಟಾಕ್ತೇನೆ, ಮನೆ ಸುಟ್ಟಾಕ್ತೇನೆ. ಆಯ್ತು, ಮನೆ ಸುಟ್ಟಾಯ್ತಲ್ಲ. ಈಗ ಅವ್ರು ಇರೋ ಮನೆ ಸುಡಕ್ಕಾಗ್ಲಿಲ್ಲ, ಬೇರೊಂದು ಮನೆಯನ್ನು ಸುಟ್ಟಾಯ್ತು ಅಂದ್ರೆ ಹೇಳಿಕೆ ಕೊಟ್ಟು ಮನೆಯನ್ನೇ ಸುಟ್ಟಾಕ್ತೀವಿ ಅಂತ ಸುಟ್ಟಾಕಿದ್ರು. ಇವಾಗ ಏನ್ ಮಾಡ್ತೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಮುಖ್ಯಮಂತ್ರಿಗಳೇ, ನಿಮಗೇನಾದ್ರೂ ನಿಮ್ಮ ದೇಹದಲ್ಲಿ ನಿಜವಾದ ಸೋಷಿಯಲಿಸ್ಟ್ ಹೇಳ್ತೀವಲ್ಲ ರಕ್ತ ಹರಿತಾ ಇದ್ರೆ, ಸತ್ಯ ಧರ್ಮಗಳನ್ನು ಎತ್ತಿ ಹಿಡಿಬೇಕಂತಿದ್ರೆ, ನಿಮಗೇನಾದ್ರೂ ಮಾನವೀಯತೆ ಇನ್ನೂ ಸ್ವಲ್ಪ ಬದುಕಿದ್ರೆ ಕ್ರಮ ಜರುಗಿಸಿ. ಇವುಗಳ ಮೇಲೆ ಅಧಿಕಾರಿಗಳ ಮೇಲೆ ದರ್ಪ ಮಾಡಿದರು. ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ಏನ್ ಮಾಡಿದ್ರಿ ನೀವು? ಕೋರ್ಟ್ ಅಲ್ಲಿ ಅವರ FIR ವಜಾ ಮಾಡಿ ಅಂತ ಕೊಟ್ಟಾಗ ತಿರಸ್ಕಾರ ಆಗುವವರೆಗೆ ಕಾಯ್ತಿದ್ರಿ. ನೀವು ಅವರನ್ನ ಉಚ್ಚಾಟನೆ ಮಾಡಿಲ್ಲ, ಕೇವಲ ಅವರನ್ನ ಸಸ್ಪೆನ್ಷನ್ ನಲ್ಲಿಟ್ಟಿದ್ದೀರಿ. ಈಗ ಎಲ್ಲ ಕಡೆಯಲ್ಲೂ ಬರ್ತಾ ಇದೆ ನೀವೇ ಅವರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ ಅಂತ. ಅರೆ, ಶಾಸಕರು ಎಲ್ಲಾದ್ರೂ ತಪ್ಪಿಕೊಂಡು ಹೋದ್ರೆ ಅರ್ಧ ಗಂಟೆ, 1 ಗಂಟೆ, 1 ಅವರ್ ಅಲ್ಲಿ ಹಿಡ್ಕೊಂಡ್ ಬರ್ತೀರಿ? ಅಥವಾ ಬೇರೆಯವರು ಏನಾದ್ರೂ ಮಾಡಿದ್ರು ಅಂತಂದ್ರೆ ಹಿಡ್ಕೊ ಬರ್ತೀರಿ? ಏನೂ ಮಾಡದಿದ್ದವ್ರನ್ನು ತಗೊಂಡೋಗಿ ಜೈಲಲ್ಲಿ ಇಡ್ತೀರಿ. ಆದ್ರೆ ನಿಮ್ಮ ಕಾರ್ಯಕರ್ತ ಅನ್ನೋ ಕಾರಣಕ್ಕೆ ಸರ್ಕಾರ ಅವರನ್ನ ಯಾವ ರೀತಿ ರಕ್ಷಣೆ ಮಾಡ್ತಿದ್ದೀರಿ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಈಗಾಗಲೇ ಸೀನಿಯರ್ ಮಿನಿಸ್ಟರ್ ಅವರ ಪತ್ನಿಯವರ ಜೊತೆಯಲ್ಲಿ ದಿನ ಸಂಪರ್ಕದಲ್ಲಿದ್ದಾರೆ, ಅವರಿಗೆ ಮೆಸೇಜ್ಗಳನ್ನ ಕೊಡ್ತಾ ಇದ್ದಾರೆ, ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಈಗ ಎಲ್ಲ ಕಡೆಯಲ್ಲೂ ಮಾತಾಡ್ತಿದೆ, ಮೀಡಿಯಾಗಳಲ್ಲಿ ಬರ್ತಾ ಇದೆ. ಅಂದ್ರೆ ನಿಮ್ಮ ಸರ್ಕಾರ ಎಂತ ನೀಚಗಟ್ಟ ಸರ್ಕಾರ ನಡೆಸ್ತಾ ಇದ್ದೀರಿ ನೀವು. ಸಂವಿಧಾನಕ್ಕೆ ಬೆಲೆ ಇಲ್ಲ. ಮಾತೆತ್ತಿದ್ರೆ ಸಂವಿಧಾನವನ್ನು ರಕ್ಷಣೆ ಮಾಡೋ ನೀವು ರಕ್ಷಕರಲ್ಲ, ಭಕ್ಷಕರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಾ ಹೇಳ್ತಾ ಅವರಿಗೆ ಅಪಮಾನ ಮಾಡ್ತಾ ಇರ್ತಕ್ಕಂಥವ್ರು. ಗಾಂಧೀಜಿಯವರ ಹೆಸರು ಹೇಳಿ ಹೇಳಿ ಅವರನ್ನ ಬರೀ ವೋಟ್ ಬ್ಯಾಂಕ್ಗಳಿಗಾಗಿ ಇವರ ಹೆಸರುಗಳೇ ಮಾತ್ರ. ಆದ್ರೆ ಇವರೆಲ್ಲರನ್ನು ಸಮಾಧಿ ಮಾಡಿರ್ತಕ್ಕಂಥ ಸಂಸ್ಕೃತಿ ಕಾಂಗ್ರೆಸ್ನ ಸಂಸ್ಕೃತಿ. ಇವತ್ತು ಅದೇ ಪ್ರದರ್ಶನವನ್ನ ನೀವು ಮಾಡ್ತಾ ಇದ್ದೀರಿ. ಸುಮಾರು ಜನ ನನಗೆ ಮಾತಾಡಿದ್ರು, ಇನ್ವೆಸ್ಟಿಗೇಟ್ ಮಾಡಿ ರಾಜೀವ್ ಗೌಡನ್ನ ಯಾರು ರಕ್ಷಣೆ ಮಾಡ್ತಿದ್ದಾರೆ, ಆ ಮಂತ್ರಿ ಯಾರು, ಅವ್ರಿಗೆ ಮೆಸೇಜ್ ಕೊಡ್ತಾ ಇರೋರು ಯಾರು, ಫೋನ್ ಮೂಲಕ ಯಾರು ಮಾತಾಡ್ತಾ ಇದ್ದಾರೆ. ಕೆಲವರು ನನಗೆ ಫೋನ್ ಮಾಡಿ ಹೇಳಿದ್ರು KH ಮುನಿಯಪ್ಪ ಮಾಡ್ತಾ ಇದ್ದಾರೆ ಅಂತ. ನನಗೆ ಗೊತ್ತಿಲ್ಲ, ಹೌದಾ ಇಲ್ಲ ಸರ್ಕಾರ ಹೇಳಬೇಕು. ರಾಜೀವ್ ಗೌಡನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು. ವಿಶೇಷವಾಗಿ ಇನ್ನೊಂದು ವಿಷಯ,